ಚಾರ್ಜ್ ಶೀಟ್ ಸಂಚು ಅನ್ನುವಂಥದ್ದು ಏನೋ ಚಾರ್ಜ್ ಶೀಟ್ ಬಿಡುಗಡೆ ಇದೆ ಅನ್ನುವಂಥದ್ದು. ನನಗೇನು ಗೊತ್ತಿಲ್ಲ, ನಿಮಗೆ ಗೊತ್ತಿರಬೇಕು. ಒಂದು ಮಾತ್ರ ಹೇಳ್ತಾ ಇದ್ದೀನಿ, ಯಾವ್ದಾದ್ರು ಅರ್ಥಗರ್ಭಿತವಾಗಿ, ಯಾವ್ದಾದ್ರು ಜನದ ಪರವಾಗಿ ಈಗ ಕೃಷ್ಣರು ಪಾದಯಾತ್ರೆ ಮಾಡಿದ್ರು ಕಾವೇರಿಗೋಸ್ಕರ. ಹಿಂದೆ ಚಡ್ಡಿ ಮೆರವಣಿಗೆ ನಡೆದಿತ್ತು. ಭಾರತೀಯರು ಭಾರತವನ್ನು ಒಂದುಗೂಡಿಸಲಿಕ್ಕೆ, ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲಿಕ್ಕೆ, ಬೇರೆ ರೀತಿಯ ತಡೆಗಟ್ಟಲಿಕ್ಕೆ ರಾಹುಲ್ ಗಾಂಧಿಯವರು ಮಾಡಿದ್ರು. ನಾವು ಗಣಿ ಲೂಟಿ ಆಗ್ತಾ ಇತ್ತು, ದೇಶದ ಸಂಪತ್ತು ಹೋಗ್ತಾ ಇತ್ತು, ಅದನ್ನು ತಡಿಲಿಕ್ಕೆ ಒಂದು ಕಾನೂನನ್ನು ತರಲಿಕ್ಕೆ ನಾವು ಬಳ್ಳಾರಿ ಯಾತ್ರೆ ಮಾಡಿದೆವು. ಕಾವೇರಿ ಜಲಾನಯನ ಪ್ರದೇಶದ ಜನರಿಗೆ ಹಾಸನ, ಮಂಡ್ಯ, ಮೈಸೂರು, ಚಾಮರಾಜನಗರ, ಬೆಂಗಳೂರು ಎಲ್ಲರಿಗೂ ಅನುಕೂಲ ಆಗಲಿ ಅಂತೇಳಿ ಮೇಕೆದಾಟಿಗೆ ಪಾದಯಾತ್ರೆ ಮಾಡಿದ್ರು. ಕೃಷ್ಣ ಕಡೆ ಅದನ್ನು ನಡಿಗೆ ಅಂದ್ಬಿಟ್ಟು ಅಲ್ಲಿಂದ ಕೂಡಲ ಸಂಗಮದಲ್ಲಿ ಮಾಡಿದ್ರು. ಈಗ ಇವ್ರೇನಾದ್ರು ಮಾತಾಡ್ತಾ ಇರೋದು ಏನೋ ಸದ್ದಿದೆಯಾ? ಏನು ಸದ್ದಿಲ್ಲ. ಇಶ್ಯೂ ಏನಿದೆ? ಬರೀ ಒಬ್ಬ ಹಿಂದುಳಿದ ವರ್ಗದ ನಾಯಕ ರಾಷ್ಟ್ರದಲ್ಲಿ 2ನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದಾನೆ. ಅದನ್ನು ಸಹಿಸೋಕ್ಕಾಗದೆ ಯಾವ್ದಾದ್ರು ಇಶ್ಯೂ ಮೇಲೆ ಇದ್ರೂ ಪರವಾಗಿಲ್ಲ, ಅವ್ರದೇ ದೊಡ್ಡ ತಟ್ಟೆಯಲ್ಲಿ ಹೆಗಣ ಇಟ್ಕೊಂಡು ಇವತ್ತೇನು ಪಾದಯಾತ್ರೆ, ಏನು ಜನ ಏನು ಸ್ಪಂದಿಸ್ತಾ ಇದ್ದಾರೆ? ದಳದ ಕಾರ್ಯಕರ್ತರ ಇಲ್ಲ, ಹೊಡೆದಾಡ್ಕೊಂಡಿದ್ದಾರೆ ನಿನ್ನೆ ಸರ್. ದಳದ ಹೊಡೆದಾಡ್ಕೊಳ್ಳಿ, ಏನು ಬೇಕಾದ್ರೆ ಮಾಡಿ, ಅವ್ರ ಕಾರ್ಯಕರ್ತರ ಇಲ್ಲ. ಈಗ ಕಂಪ್ಲೀಟ್ ಮಂಡ್ಯ, ನಮ್ಮ ರಾಮನಗರ ಜಿಲ್ಲೆ, ಈಗೆಲ್ಲ ನಿಮ್ಮ ಹತ್ರ ವಿಡಿಯೋ ಇದೆಯಲ್ಲ, ಅದೆಷ್ಟು ಜನ ದಳದವ್ರು ಬಂದಿದ್ರು, ಎಷ್ಟು ಜನ BJP-ಯವರು ಇದ್ರು? BJP-ಯವರು ಇಡೀ ರಾಜ್ಯದಿಂದ ಹೊರಗಡೆಯಿಂದ ಕೆಲವರೆಲ್ಲ ಬಂದಿದ್ದಾರೆ, ಕೆಲವು ಕಾರ್ಯಕರ್ತರು ಬಂದಿದ್ದಾರೆ. ಎಲ್ಲಿದೆ ಅವ್ರ ದಳದ ಕಾರ್ಯಕರ್ತರು? ಎಲ್ಲಿದೆ ಅವ್ರ ಹೊಂದಾಣಿಕೆ? ಬಿಜೆಪಿ JDS ಅಲ್ಲಿ ಒಗ್ಗಟ್ಟಿಲ್ದೇನೆ ಪಾದಯಾತ್ರೆ ಆಗ್ತಿದೆ ಅಂತ ಹೇಳಿ ನಾನಲ್ಲ ರೀ, ಅವರೇ ಹೇಳಿದ್ದಲ್ವಾ, ಸನ್ಮಯ ಇಲ್ಲ ಅಂತ ಅವರೇ ಹೇಳಿದ್ದು. ನಾವೇನು ಹೇಳೋದು? ನಾವು ಅದು ಸುದ್ದಿಗೆ ಹೋಗಿಲ್ಲ. ನಮ್ಗೇನು ಒಂದಾಗಿರ್ಲಿ ಎರಡಾಗಿರ್ಲಿ, ಬಟ್ ಅವ್ರು ತೋರಿಸ್ತಾ ಇರೋಂಥದ್ದು ಏನಿದೆ, ಅದಕ್ಕೆ ನಾವೇನು ಪ್ರಶ್ನೆಗಳು ಕೇಳಿದ್ದೀವಿ. ಒಂದು 25 ಭ್ರಷ್ಟಾಚಾರದ ಆರೋಪಗಳಿದೆ. ನಿಮ್ಮ ಕಾಲದಲ್ಲಿ ಏನೇನು ಮಾಡಿದ್ರಿ, ಯಾಕೆ ಮಾಡಿದ್ರಿ, ಏನು ಮಾಡಿದ್ರಿ, ಏನಾಗಿದೆ ಅಂತ ಹೇಳ್ಬೇಕು. ನಾನು ಕುಮಾರಸ್ವಾಮಿ ಬೆಳ್ತಲ್ಲಿ ನಾನು ಕೆಲವು ಪ್ರಶ್ನೆ ಕೇಳಿ, ನನ್ನ ಬಗ್ಗೆ ಬೇಕಾದ್ರೆ ಇನ್ನೂ ಏನು ಬೇಕಾದ್ರೆ ಟೀಕೆ ಮಾಡಲಿ, ಯಾರ ಬಗ್ಗೆ, ಮಕ್ಕಳ ಬಗ್ಗೆನೂ ಮಾತಾಡಲಿ, ತಮ್ಮನ ಬಗ್ಗೆನೂ ಮಾತಾಡಲಿ, ಹೆಂಡತಿ ಬಗ್ಗೆನೂ ಮಾತಾಡಲಿ, ಯಾರು ಬೇಕಾದ್ರೂ ಮಾತಾಡಲಿ, ನಂದಕ್ಕಿಂತ ಉತ್ತರ ಒಂದು ಕೊಡ್ತಾನೆ ಇಲ್ವಲ್ಲ ಅವರು. ಅವ್ರದ್ದು ವಿಚಾರ ಅವ್ರದ್ದು ಹೇಳಿದ್ದೀನಲ್ಲ, ಅವ್ರ ಬ್ರದರ್ ವಿಚಾರ ಹೇಳಿದ್ದೀನಿ, ಹೆಂಗೆ ಬಂತು ಅಂತ ಹೇಳಿದ್ದೀನಿ. ಬಿಚ್ಚಿಡಬೇಕಲ್ಲ. ಈಗ ನಾನು ಏನು ಅದೆಷ್ಟೋ ಇದನ್ನು ಮಾಡಿದೆ, ದಲಿತ ಫ್ಯಾಮಿಲಿ ಮಾಡಿದೆ, ನುಂಗ್ಬಿಟ್ಟೆ, ಬಂದ್ಬಿಟ್ಟೆ, ಅದೇನು ದಾಖಲೆ ಬೇಕಲ್ಲ. ಈಗ ದಾಖಲೆ ನಾವು ಬಿಚ್ಚಿ ಇಡ್ತಾ ಇದೀವಲ್ಲ. ಈಗ ಯಾರು ಮಾಧ್ಯಮದಲ್ಲಿ ಯಾರೋ ಹೇಳ್ತೀರ ಅಂತ ನಾನು ಇನ್ನೂ ನೋಡಿಲ್ಲ. ನನಗೆ ಯಾವುದೋ ಬತ್ತಿದಂತೆ, ಯಾವುದೋ ಮೈನಿಂಗ್ ವಿಚಾರಕ್ಕೆ, ಮೈನಿಂಗ್ ಮಿನಿಸ್ಟ್ರದ್ದು ಮೈನಿಂಗ್ ಏನೋ ಬರ್ತಾಯಿದ್ದು ಅಂತ ಯಾರೋ ಫೋನ್ ಮಾಡಿದ್ರು. ನಾನು ನೋಡೋಕ್ಕೆ ಹೋಗಿಲ್ಲ, ಇನ್ನೂ ನಂಗೆ ಟೈಮ್ ಸಿಕ್ಕಿಲ್ಲ ಅದಕ್ಕೆ. ಸೊ ಅವೆಲ್ಲ ಹೇಳ್ಬೇಕಲ್ಲ. ಕುಮಾರಸ್ವಾಮಿ ಅವರು ಪಲಾಯನವಾದಿ ಆಗಿದ್ದಾರೆ ಸರ್? ನಾನು ಹೇಳ್ತಾ ಇಲ್ಲ. ಈಗ ಅವ್ರು ಏನು ಹೇಳಿದ್ನ ತೋರಿಸಿದ್ದೀನಿ ಮಂಡ್ಯದಲ್ಲಿ, ಮೈಸೂರಲ್ಲೂ ತೋರಿಸ್ಬೇಕಾಗ್ತದೆ. ವಿಡಿಯೋ ತೋರಿಸೋದ್ರಲ್ಲಿ DK ಶಿವಕುಮಾರ್ ಅವರು ಎಕ್ಸ್ಪರ್ಟ್ ಅನ್ನುವಂಥ ನಿಮ್ಮ ಆಸ್ತಿನೇ CD ಅನ್ನುವಂಥದ್ದು ಮಾತಾಡ್ತಾ ಇದ್ದಾರೆ. ಇರಲಿ, ನೋ ಪ್ರಾಬ್ಲಮ್. ಅವ್ರು ಏನು ಬೇಕಾದ್ರೆ ಹೇಳಿ. ಯಾವುದು TV ಬ್ಲ್ಯಾಕ್ ಆ್ಯಂಡ್ ವೈಟ್ TV ಇಟ್ಕೊಂಡಿದ್ರಂತೆ. ಬ್ಲ್ಯಾಕ್ ಆ್ಯಂಡ್ ಬಂದು ಅಲ್ಲಿ ವಿಚಾರಿಸ್ಲಿ. ನಮ್ಮಪ್ಪ ಉಳ್ಳಿ ಮಾರ್ತಿದ್ನೋ, ನಮ್ಮ ತಾತ ಉಳ್ಳಿ ಅಳಿತಿದ್ದೋ, ರಾಗಿ ಅಳಿತಿದ್ರು, ಕಡಲೆಕಾಯಿ ಅಳಿತಿದ್ರು, ನನ್ನ ಮನೆ ಎಮರ್ಜೆನ್ಸಿಲಿ ರೇಡ್ ಆದಾಗ ಚಿನ್ನ ತಂದು ಬಿಸಾಕಿದ್ರು, ಇಬ್ಲಿಗಿಲಿ, ಅದೆಲ್ಲ ನೆಕ್ಸ್ಟ್ ಪಾಯಿಂಟು. ನಾವೆಲ್ಲ ಉಳ್ಳಿನೇ, ಈಗೂ ತಿನ್ನೋದು ನಾವು ಉಳ್ಳಿನೇ. ನಮ್ಮನೇಲಿ ತಿನ್ನೋದು ಈಗ ಉಳ್ಳಿನೇ, ನಾನು ತಿನ್ನೋದು ಕಡಲೆಕಾಯಿನೇ, ರಾಗಿನೇ. ನಾವೇನು ಬೇರೆ ಏನು ಬೆಳೀತಾ ಇದ್ವು ಅಂತ ಹೇಳೋದಿಲ್ಲ. ನಮ್ಮ ಆಸ್ತಿ ಎಷ್ಟಿತ್ತು ಅಂದ್ರೆ ಊರಲ್ಲಿ ಹೋಗಿ ಕೇಳಿ, ನಮ್ಮ ಜನಕ್ಕೆ, ನಮ್ಮ ಕುಟುಂಬಕ್ಕೆ ಎಷ್ಟಿದೆ ಅಂತ. ಕುಮಾರಸ್ವಾಮಿ ಅವರಿಗೆ DK ಶಿವಕುಮಾರ್ ಅವರೇ ಆನ್ಲೈನ್ ಅಜೆಂಡಾ ರೀತಿಯಲ್ಲಿ ಆಗಿರೋದು ಯಾಕೆ? ಇಟ್ಕೊಳ್ಳಿ ಬಿಡಿ, ಅವೆಲ್ಲ ಏನು ನಾವೇನು ಅದಕ್ಕೇನು ತಲೆಯನ್ನು ಕೆಡಿಸ್ಕೊಳಕ್ ಹೋಗಲ್ಲ ಸರ್. ಈಗ 2007ರಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗ ಇದು ಸಂಡೂರಲ್ಲಿ 550 ಎಕರೆ ಅಕ್ರಮವಾಗಿ ಕಂಡು ರಾಜ್ಯಪಾಲರು ಕೂಡ ಪ್ರಾಸಿಕ್ಯೂಷನ್ ಕೊಟ್ಟಿದ್ರು, ಹಿಂದೇಟ್ ಆಗ್ತಾ ಇದೆ, ಕೊಡ್ತಾ ಇಲ್ಲ ಅನ್ನುವಂಥದ್ದು. ಇಲ್ಲ, ನನಗೆ ಅವರು ಟಿವಿಲಿ ಯಾರೋ ನನಗೆ ಹೇಳಿದ್ದು ನಾನು ಇನ್ನೂ ನೋಡಿಲ್ಲ. ಅವ್ರು ಏನು ಹೇಳಿದ್ರು ಅಂದರೆ ಚಾರ್ಜ್ ಶೀಟ್ ಆಗಿದೆಯಂತೆ, ಸುಪ್ರೀಂ ಕೋರ್ಟಿಂದ ಅವರು ಅದಕ್ಕೆ ಎನ್ಕ್ವೈರಿಗೆ ಬಂದಿತ್ತಂತೆ. ಸುಪ್ರೀಂ ಕೋರ್ಟಿಂದ ಇದ್ರ ಬಗ್ಗೆ ತನಿಖೆ ಮಾಡಿ ಅಂತ ಹೇಳಿದ್ರಂತೆ. ಸುಪ್ರೀಂ ಕೋರ್ಟ್ ತನಿಖೆ ಮಾಡಿದ್ಮೇಲೆ ಇದು ಅದು ಲೋಕಾಯುಕ್ತನ ತನಿಖೆ ಮಾಡಿದ್ರಂತೆ. ತನಿಖೆ ಮಾಡಾದ್ಮೇಲೆ ಚಾರ್ಜ್ ಶೀಟ್ ಇದನ್ನು ಗವರ್ನರ್ಗೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೇಳಿದ್ರಂತೆ.
ಕೇಳಿದಂತೆ, ಗೌರ್ಮೆಂಟ್ಗೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೇಳಿದಂತೆ, ಗವರ್ನರ್ ಫೈಲ್ ಹಂಗೆ ಇಟ್ಕೊಂಡಿದ್ದಾರಂತೆ ಅಂತ ಆ ಟಿ ವಿಯವರು ಹೇಳ್ತಿದ್ರು. ಅದೆಷ್ಟು ನಿಜನೋ ಸುಳ್ಳೋ ನಾನು ಚೆಕ್ ಮಾಡಬೇಕು. ಇನ್ನು ನನಗೆ ಅದ್ರ ಬಗ್ಗೆ ಗೊತ್ತಿತ್ತು. ನನಗೆ ಅದು ಯಾವುದೋ ಜನ್ಕಲ್ ಮೈನಿಂಗು, ಬೇರೆ ಮೈನಿಂಗು ಏನೇನೋ ಅಂತ ಗೊತ್ತಿತ್ತು. 550 ಇರುತ್ತೆ. ನಮ್ಮ ಪ್ರೆಸ್ ಮೀಡಿಯಾ ಅವರು ಕೂಡ ನನಗೆ ಕಳಿಸ್ಕೊಟ್ಟಿದ್ದಾರೆ. ನಾನು ಇನ್ನೂ ಡೀಟೇಲ್ ಅದ್ರ ಬಗ್ಗೆ ನೋಡಿಲ್ಲ. ಏನು 550 ಎಕರೆ ಮೈನಿಂಗ್ ಏನೋ ಕೊಟ್ಟಿದ್ದಾರೆ. ಮೈನಿಂಗ್ ಮಿನಿಸ್ಟ್ರು ಮೈನಿಂಗ್ ವಿಚಾರ ಅಂತ ಏನೋ ನನಗೆ ಕಳಿಸ್ಕೊಟ್ಟಿದ್ದಾರೆ. ಇನ್ನು ನನಗೆ ಟೈಮ್ ಸಿಕ್ಕಿಲ್ಲ. ಇದು ಪ್ರಾಸಿಕ್ಯೂಷನ್ ಕಳಿಸಿದ್ರು. ಬಹುಶಃ ಗವರ್ನರ್ ಏನು ತೀರ್ಮಾನ ಮಾಡ್ತಾರೋ ನೋಡೋಣ. ಎಲ್ಲ ತೀರ್ಮಾನ ಮಾಡಬೇಕು. ನಾನು ದೇವೇಗೌಡರು ಅಮಿತ್ ಶಾ ಅವ್ರನ್ನ ಭೇಟಿಯಾಗಿದ್ದೆ. ಪಾರ್ಟಿ ಅವ್ರ ರಕ್ಷಣೆಗೆ ಏನು ಬೇಕಲ್ಲ, ಅವ್ರ ಕುಟುಂಬದ ರಕ್ಷಣೆಗೆ ಅವ್ರು ಒಲೇಬೇಕಲ್ಲ. ನಮ್ಮ ಮೇಲೆ ಏನಾದ್ರು ಪಟ್ಟಿ ಕೊಡೋಕ್ಕೆ, ನಮ್ಮ ಮೇಲೆ ಏನಾದ್ರು DKನ ಹೊಳಿಕ್ಕೆ ಆಗಲೇಬೇಕು, ಸಿದ್ದರಾಮಯ್ಯನ ಹೊಳಿಕ್ಕೆ ಆಗಲೇಬೇಕು ಅಂತ ಅವ್ರ ದೊಡ್ಡ ಪ್ರಯತ್ನ ನಡೀತಾ ಇದೆ. ರೆಡಿ ಇದ್ದೀನಿ ನಾನು. ಟಾರ್ಗೆಟ್ ನೀವೇನಾ ಸರ್? ಯಾರನ್ನಾರ ಮಾಡ್ಕೊಳ್ಳಿ, ನಡೀರಿ. ಅಲ್ಲ ಸರ್, CM ಇಬ್ಬರನ್ನ ಚಕ್ರವ್ಯೂಹದಲ್ಲಿ ಸಿಲುಕಿದ್ರೆ ಸರ್ಕಾರನ ಸುಲಭವಾಗಿ ಇದು ಮಾಡ್ಬೋದು ಅನ್ನೋ ಥರದ್ದು ಯಾವ ಥರ? ಅಯ್ಯೋ ನೋಡಪ್ಪ, ದಿನ ಅದೇನೋ ಹೇಳ್ತಾರಲ್ಲ, ದಿನ ಅಳವ್ರಿಗೆ ದಿನ ಸಾಯೋರ್ಗೆ ಅಳವ್ರು ಯಾರು ಅಂತ. ನಮ್ಗೆ ದಿನ ಬೆಳಗ್ಗೆ ಇವ್ರದೆಲ್ಲ ಗೋಳಿದ್ದಿದ್ದೆ, ಇದನ್ನ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ, ಮುಂದಕ್ಕೂ ಮಾಡ್ತೀವಿ. ಸರ್, ಈಗ ಅವರು ಬ್ರದರ್ ದಾಖಲೆಗಳನ್ನೇನಾದ್ರು ಬಿಚ್ಚಿಡ್ತಿರೋಂಥ ಕೆಲಸ ಮಾಡ್ತೀರಾ ಅಂತ ಸರ್? ಅದೆಲ್ಲ ಮಾಡ್ಲೇಬೇಕಾಯ್ತದೆ. ಹಾಂ ಸರ್. ಒಳ್ಳೆ ಕತೆ ಆಯ್ತಲ್ಲ. ಇದಕ್ಕೆಲ್ಲ ಟೈಮು, ಮುಹೂರ್ತ, ಶುಭಗಳಿಗೆ, ಶುಭವಾರ, ಶುಭ ನಕ್ಷತ್ರ ಎಲ್ಲ ನೋಡ್ಬೇಕಾಗ್ತದೆ. ಫಸ್ಟ್ ಅವ್ರಿಗೆ ಹೇಳಿದೀವಿ, ನಮ್ದೇನೇನಿದೆ ಫಸ್ಟ್ ಬಿಚ್ಚಿ, ನಿಮ್ದು ಏನೇನಿದೆ ಬಿಚ್ಚಿ ಅಂತ ಹೇಳಿದ್ವಿ. ಅಧಿವೇಶನ ಕೂಡ ಕರೆದಿದ್ರಿ, ನೀವು ಬರಲೇ ಇಲ್ಲ ಸರ್ ಅವರು. ಅದಕ್ಕೆ 2 ಸತಿ ಕೇಳ್ದೆ, ಬಾಪ ಈಗ ಅವ್ನ ತಮ್ಮನಾರು ಕಳಿಸಿ, ಅಣ್ಣನ ಕಳಿಸ್ಲಿ. ನಾನು ಸುಮ್ಮನೆ ಇಲ್ಲ ಹಾಕಿದ್ರೆ ನೀವು TV ಏನ್ ಮಾಡ್ಬಿಡ್ತೀರಾ ಗೊತ್ತಾ? ಸುಮ್ಮನೆ ಎಲ್ಲೋ ಹೋಯ್ತದೆ, ಒಂದಿನ ನ್ಯೂಸ್ ಆಯ್ತದೆ, ಬಿಟ್ಟೈತದೆ. ಮುಂದೆ ಜನರೇಷನ್ಗೆ ಪಟ್ಟಿ ಓದಬೇಕು. ನಾ ಈಗ ಸ್ವಲ್ಪ ಟೈಮ್ ಇಲ್ಲ, ಎಲ್ಲ ತೆಗಿಸ್ತೀನಿ ಸರ್. ನೀವೇ ದಾಖಲೆಗಳನ್ನ ಬಿಡುಗಡೆ ಮಾಡ್ಬೋದಲ್ಲ ಸರ್? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.